ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೈರಮಂಗಲಕ್ಕೆ ಸಿಎಂಗೆ ಎಚ್ಡಿಕೆ ಪಂಥಾಹ್ವಾನ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಯೋಜನೆ ಬಗ್ಗೆ ಬೀದಿಯಲ್ಲಿ ಚರ್ಚೆ ಮಾಡೋದಕ್ಕಾಗುತ್ತಾ? ವಿಧಾನಸೌಧಕ್ಕೆ ಬನ್ನಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಚರ್ಚೆ ಮಾಡೋಣ. ವಿಧಾನಸೌಧಕ್ಕೆ ಬನ್ನಿ ಅಂತ ಸಿಎಂ ಕರೆದಿದ್ದಾರೆ. ಸಮಯ ಕೊಟ್ಟು ಕರೆದ್ರೆ ಆ ಡೇಟ್ ಆಗಲ್ಲ ಅಂತಾರೆ. ಇಂಥ ವಿಷಯಗಳನ್ನೆಲ್ಲ ಯಾರಾದ್ರೂ ಬೀದಿಯಲ್ಲಿ ಚರ್ಚೆ ಮಾಡ್ತಾರಾ? ಎಚ್.ಡಿ. ಕುಮಾರಸ್ವಾಮಿ ಅವರ ಹಿರಿತನಕ್ಕೆ ಇದು ಶೋಭೆಯಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ದು, ನಾವು ಸಿದ್ಧವಿದ್ದೇವೆ, ಆದ್ರೆ ವಿಧಾನಸೌಧದಲ್ಲಿ ಚರ್ಚೆ ಆಗ್ಲಿ, ಅವಕಾಶ ಕೊಟ್ಟು ಬನ್ನಿ ಅಂದ್ರೆ ಬೀದಿಯಲ್ಲಿ ಚರ್ಚೆ ಮಾಡೋಣ ಅಂತಾರೆ. ಇವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಬಾರಿ ಬೀದಿಯಲ್ಲಿ ವಿರೋಧ ಪಕ್ಷದ ಜೊತೆ ಚರ್ಚೆ ಮಾಡಿದ್ರು ಹೇಳಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಒಬ್ಬರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನೀತಿಗಳಾಗ್ಲಿ ಯೋಜನೆಗಳಾಗ್ಲಿ ಬೀದಿನಲ್ಲಿ ಅವ್ರೇನ್ ಹೇಳಿದ್ರು? ಮೊದ್ಲು ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಯಾರು ಹೇಳಿದ್ರು? ಆಹ್ವಾನ ಮಾಡಿ ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ ಜೊತೆ 5 ಜನ ಕರ್ಕೊಂಡ್ ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ. ಅವ್ರು ಇಲ್ಲ ನಾನು ಬರ್ಲಿಕ್ಕೆ ಆಗಲ್ಲ, ನೀವೇ ಬನ್ನಿ ಅಂತ ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತವೆ. ಸಮಸ್ಯೆಗಳನ್ನ ಆಹ್ವಾನಿಸ್ಬೇಕು ಅಂದ್ರೆ ಬನ್ನಿ, ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದಾರ. ಆದ್ರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವ್ರು ಮುಖ್ಯಮಂತ್ರಿಗಳೆಲ್ಲ ಎಷ್ಟು ಸರಿ ಈಗ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ? ವಿರೋಧ ಪಕ್ಷದವ್ರ ಜೊತೆ ಮಾಡಿದಾರ? ಇವಾಗ ಯಾಕೆ ಇದು ಪೊಲಿಟಿಕಲ್ ಸ್ಟಂಟ್? ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂತ ಜವಾಬ್ದಾರಿಗೆ ಅಥವಾ ಇವಾಗಿರುವಂತ ಜವಾಬ್ದಾರಿಗೆ, ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂತ ರೀತಿಯಲ್ಲಿ ನಡ್ಕೊಂತ ಸಮಸ್ಯೆನ ರೈತ ಮುಂದೆ ಮಾತಾಡೋಣ ಎಲ್ರಿಗೂ. ಸರ್, ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳೆಯರ
ದಯಮಾಡಿ ಎಲ್ಲ ಶಾಂತಿಯುತವಾಗಿ ವರ್ತಿಸಬೇಕು. ದಯಮಾಡಿ ಆ ಕಡೆ ಎಲ್ಲ ಈ ಭಾಗಕ್ಕೆ ಬರಬೇಕು. ದಯಮಾಡಿ ಎಲ್ಲರೂ ಮೇಲೆ ಬಂದ್ರೆ ಕಷ್ಟ ಆಗ್ತದೆ. ಟಿವಿ ಮಾತಾಡೋರು ದಯಮಾಡಿ ಈಗ ಪ್ರಾರಂಭ ಮಾಡ್ತೀವಿ, ಆಮೇಲೆ ಎಲ್ಲ ನಿಮ್ ಜೊತೆ ಅಡ್ರೆಸ್ ಮಾಡ್ತಾರೆ. ದಯಮಾಡಿ ಸಹಕಾರ ನೀಡಿ. ಟಿವಿ ಮಾತಾಡೋರು ಅಣ್ಣ ಒಂದು 10 ನಿಮಿಷ ಕುತ್ಕೊಂಡೆ ಕುತ್ಕೊಳ್ಳಿ. ದಯಮಾಡಿ ಅಲ್ಲಿ ಮಾತಾಡ್ತಾರೆ. ಈ ಕ್ಯಾಮ್ರಾಮನ್ಸ್ ಎಲ್ಲ ಕೈ ಬಂದ್ರಿ ದಯಮಾಡಿ ಪ್ಲೀಸ್ ಮಾತಾಡ್ತಾರೆ. ರೈತ ಮುಖಂಡರಿಗೆ ಏನಿ ದಿವಸ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೋಸ್ಕರ ನಾವೆಲ್ಲ ಕಾಯ್ದು बोलो भारत माता की, बोलो भारत माता की. ಲೋಗೋ ಚೂರು ಆಡಿಯೋ ಬರ್ತಲ್ಲ ಆಡಿಯೋ ಲೋಗೋ చూసుకో ಇಲ್ಲಿ 10 ಲಕ್ಷ ಬೆಳೆದಿರ್ತಕ್ಕಂಥ ಉತ್ಕೃಷ್ಟವಾದಂತ ಮರಗಳನ್ನ, ತೆಂಗಿನ ಗಿಡ, ಮರದ ಅಡಿಕೆ ಗಿಡಗಳನ್ನ ಕಟ್ ಮಾಡಿ, ಬಾಳೆ ಗಿಡಗಳನ್ನ ಕಟ್ ಮಾಡಿ ಇಲ್ಲಿ ಏನೋ ಟೌನ್ಶಿಪ್ ಮಾಡಕ್ ಹೊರಟವ್ರೆ. ಅಲ್ಲಿ 15 ಲಕ್ಷ ಸಸಿ ನೆಡೋದಂತೆ, ಇಲ್ಲಿ 15 ಲಕ್ಷ ಕಟ್ ಮಾಡೋದಂತೆ. ಇದು ಇವರ ನೀತಿ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು 480 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರು ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವ್ರ ಜಮೀನುಗಳನ್ನು ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಹುಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದೇನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು. ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಕೆಂಪೇಗೌಡರ 108 ಅಡಿಯ ಪ್ರತಿಮೆಗೆ ಹಾರ ಹಾಕೊಂಡು ಪೂಜೆ ಮಾಡಕ್ ಹೋಗಿದ್ದೀರಿ. ಅವರಿಗೆ ಗೌರವ ಕೊಡಬೇಕು ಅಂದ್ರೆ ಮೊದಲು ಯಾವ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದ್ದಾರೆ ಅಂತಾರೆ, ಆ ನಗರ ಸರಿಪಡಿಸಲಿ, ಆಮೇಲೆ ಇಲ್ಲಿ ಬನ್ನಿ. ಅದರಿಂದ ಇವತ್ತು ಜನರ ಭಾವನೆಗಳಿಗೆ, ರೈತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಹೇಳ್ತೀನಿ. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ. ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿ ಬೀದಿಗೆ ತಂದು ನಿಲ್ಲಿಸಬೇಕು ಅಂತ ಅಲ್ಲ. ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಇಲ್ಲಿ ಕೂತಿದಾರಲ್ಲ, ಆ ಹೆಣ್ಣು ಮಕ್ಕಳು, ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ ಇದು. 480 ದಿನ ಅವರೇನು ಇಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ, ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಕುಮಾರಸ್ವಾಮಿ ಕಾರದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬಂದ್ರೆ ನಾನು ಬಂದಿದ್ದೀನಿ, ಧೈರ್ಯವಾಗಿ ಚರ್ಚೆ ಮಾಡಕ್ ತಯಾರಾಗಿದ್ದೀನಿ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ರೆಡ್ ಯಾಕೋ ಈಗ
ಈಗ ಅವ್ರ ಪತ್ರ ಯಾಕೆ ಬರೆದ್ರು ನನಗೆ? ಪತ್ರ ಬರೆದು ಯಾತಕ್ಕೆ ನನಗೆ ಇನ್ವೈಟ್ ಮಾಡಿದ್ರು? ನಾನು ಯಾಕೆ ಪತ್ರ ಬರೆದಿದ್ದೇನೆ? ಮತ್ತೆ ಇನ್ನೊಂದು ಪತ್ರ ನೆನಪಿಸಿ ಅವರಿಗೆ ಪತ್ರ ಬರೆದೆ. ಯಾವಾಗ ಬೇಕಾದ್ರೂ ಸಿದ್ಧ ಇದ್ದೀನಿ. ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಒಂದು ಕೆಲಸ ಮಾಡಿ, ನಾನು ಹಿಂದೆ 3 ಬಾರಿ ಈ ಭಾಗದ ರೈತರನ್ನ ಹೆಣ್ಣು ಮಕ್ಕಳ ಅಲ್ಲರೂ ಹಲವಾರು ಜನ ಗೊತ್ತಿದೆ ಅವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ಕರೀರಿ ಎಲ್ಲಾರನು ಚರ್ಚೆ ಮಾಡೋಣ. ನನ್ನ ರೈತರ ಬಿಟ್ಟು ನಾನು ಚರ್ಚೆ ಮಾಡಕ್ ಸಿದ್ಧ ಇಲ್ಲ. ಇವರೆಲ್ಲರನ್ನು ವಿಧಾನಸೌಧಕ್ಕೆ ಕರೆದ್ರೆ ನೀವು ಕೂಡ ಕರೀಲಿ. ನನ್ನ ವಿಧಾನಸೌಧದಲ್ಲ, ಯಾವ್ದೋ ಕೃಷ್ಣ ಕಚೇರಿನೇ ಇದೆಯಲ್ಲ, ಎಲ್ಲೂ ನನಗೇನು ಪ್ರತಿಷ್ಠೆ ಇಲ್ಲ. ಬರ್ಲಿ, ಎಲ್ಲಾರನ್ನು ಕರ್ಕೊಂಡು ಹೋಗೋಣ, ಚರ್ಚೆ ಮಾಡೋಣ. ಇದಿಷ್ಟು